ನಿಮ್ದು ಏನೇ ಕಷ್ಟ ಆಗಲಿ ನೀವು ಬಂದು ಕೈ ಮುಕ್ಕೊಂಡು ಹೋಗಿ ಇಷ್ಟು ದಿನದೊಳಗೆ ನಿನಗೆ ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ. ಆಮೇಲೆ ನಮಗೇನಾದರೂ ಈಗ ಏನೋ ಒಂದು ಮನೆ ಕಟ್ಟಬೇಕು, ಅವಾಗ ಹೂ ಇಟ್ಟು ಕೇಳಿ, ಅಥವಾ ಮದುವೆ ಆಗಬೇಕು ಹೂ ಇಟ್ಟು ಅಪ್ಪಣೆ ಕೇಳಿ ಅದು ಬೀಳುತ್ತೆ ಕೆಳಗಡೆ. ಅದೇನಾದರೂ ಆಗಲ್ಲ ಆಗಲ್ಲ ಅಂದರೆ ಬೀಳಲ್ಲ. ಯಾವುದೇ ರೀತಿ ಇದ್ರೂ ಕೂಡ ರಾಜ್ಯ ಅಥವಾ ಕೋಟೆ ವ್ಯವಹಾರ ಕೂಡ ಇದು ಹೇಳ್ತೀವಿ. ಮಕ್ಕಳಾಗದಿದ್ದಾರೆ, ಮಕ್ಕಳಾಗಿದೆ. ಎಲ್ಲ ಮಲ್ನಾಡ್ ಮನೆ ಮಿತ್ರರಿಗೆ ನಮಸ್ಕಾರ. ಬಾಳೆಹೊನ್ನೂರು ಮತ್ತು ಕಳಸದ ನಡುವೆ ಒಂದು ಪುಟ್ಟ ಊರಿದೆ. ಆ ಊರಿನ ಹೆಸರೇ ಬಾಳೆಹೊಳೆ. ಅಲ್ಲಿ ಒಂದು ವಿಶೇಷವಾದ ಕಾರ್ಣಿಕದ ಸ್ಥಳವಿದೆ. ಆ ಕಾರ್ಣಿಕದ ಸ್ಥಳಕ್ಕೆ ಇಂದು ನಿಮ್ಮ ಭೇಟಿ. ನೀವೆಲ್ಲ ಶ್ರೀ ಕ್ಷೇತ್ರ ಮಾರಣಕಟ್ಟೆಯ ಬಗ್ಗೆ ಕೇಳಿಯೇ ಇರುತ್ತೀರಿ. ಒಬ್ಬ ರಾಕ್ಷಸನಾದನು ಮುಂದೆ ಶ್ರೀದೇವಿ ಮೂಕಾಂಬಿಕೆಯ ಅನುಗ್ರಹದಿಂದ ದೈವವಾಗಿ ಜನರಿಂದ ಪೂಜಿಸಲ್ಪಡುವ ಕಥೆಯನ್ನು ನೀವೆಲ್ಲ ಕೇಳಿಯೇ ಇರುತ್ತೀರಿ. ಅದೇ ರೀತಿ ನಮ್ಮ ಮಲೆನಾಡಿನಲ್ಲಿ ಕೂಡ ಒಂದು ಮಾರಣಕಟ್ಟೆ ಇದೆ. ಇದಿರುವುದು ಬಾಳೆಹೊಳೆಯ ಕಲ್ಲುಗುಡಿಗೆ ಎಂಬ ಸ್ಥಳದಲ್ಲಿ. ಇಲ್ಲಿಯೂ ಕೂಡ ಮಾರಣಕಟ್ಟೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ಪೂಜೆ ಕೂಡ ನಡೆಯುತ್ತಿದೆ. ಹಾಗೂ ಇಲ್ಲಿ ಪೂಜಿಸುವ ದೇವರು ಕೂಡ ಬ್ರಹ್ಮಲಿಂಗೇಶ್ವರನೇ. ಈ ಒಂದು ದೇವರಿಗೆ ಪೂಜೆ ಸಲ್ಲಿಸುವಾಗ ಸೇವಂತಿಗೆ ಹಾಗೂ ಹಿಂಗಾರ ಅಥವಾ ಪಿಂಗಾರವನ್ನು ಭಕ್ತರು ಅರ್ಪಿಸುತ್ತಾರೆ. ಹೀಗೆ ಅರ್ಪಿಸಿದ ಹಿಂಗಾರವನ್ನು ಅರ್ಚಕರು ದೇವರ ತಲೆಯ ಮೇಲೆ ಇಡುತ್ತಾರೆ. ಒಂದು ವೇಳೆ ಆ ಹಿಂಗಾರವು ಮಂಗಳಾರತಿಯ ಸಮಯದಲ್ಲಿ ದೇವರ ತಲೆಯಿಂದ ಉದುರಿತು ಎಂದಾದರೆ ಆ ಒಂದು ಹಿಂಗಾರ ನೀಡಿದ ವ್ಯಕ್ತಿಯ ಕೆಲಸ ಸಫಲವಾಗುತ್ತದೆ ಎಂದು ಅರ್ಥ. ನಮಸ್ತೆ, ನನ್ನ ಹೆಸರು ಶಕುಂತಲಾ ಅಂತ. ನಮ್ಮನೆ ಕಳಸದಲ್ಲಿ ಮದುವೆಗಿಂತ ಮೊದಲು ಇಲ್ಲೇ ಹತ್ತಿರ ಸಂಕಿಕಟ್ಟೆಲಿದ್ವಿ. ನಾನು ಒಂದು 6 ವರ್ಷದವಳಿದ್ದಲ್ಲಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಈಗ ನನಗೆ 45 ವರ್ಷ ಆಗಿದೆ. ಇವಳು ನನ್ನ ಅಕ್ಕನ ಮಗಳು, ಇವಳು ಅಳಿಯ. ಇವ್ರದ್ದು ಈಗ ಮದುವೆ ಆಗಿ 1 ವರ್ಷ ಆಯ್ತಷ್ಟೇ. ನಾವೊಂದು ಅವಾಗಿಂದ ಇವತ್ತಿನವರೆಗೂ ಬರ್ತಾ ಇದ್ದೀವಿ. ನಾವು ಏನೇ ದೇವ್ರ ಹತ್ರ ಬೇಡ್ಕೊಂಡಿದ್ದೀವಿ ಎಲ್ಲ ಒಳ್ಳೇದಾಗಿದೆ. ನಾನು ಅಂಗನವಾಡಿ ಟೀಚರು, ನಮ್ಮ ಮನೆಯವ್ರ ಮಾಸ್ಟ್ರು. ನಮ್ಮದು ಲವ್ ಮ್ಯಾರೇಜ್ ಆಗಿದೆ. ಆಮೇಲೆ ದೇವರು ಅಂತ ಹೇಳಿದರೆ ನಿಮ್ದು ಏನೇ ಕಷ್ಟ ಆಗಲಿ ನೀವು ಬಂದು ಕೈ ಮುಕ್ಕೊಂಡು ಹೋಗಿ ಇಷ್ಟು ದಿನದೊಳಗೆ ನಿನಗೆ ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ. ಯಾರಿಗೂ ಮೋಸ ವಂಚನೆ ಮಾಡಬಾರ್ದು ಅಷ್ಟೇ ಇಲ್ಲಿಗೆ ಬಂದ ಮೇಲೆ. ಮತ್ತು ಶುಕ್ರವಾರ ಪೂಜೆ ಆಗುತ್ತೆ. ಆಮೇಲೆ ಸಂಕ್ರಾಂತಿ ದಿನ ದರ್ಶನ ಪೂಜೆ ಇರುತ್ತೆ. ವರ್ಷದಲ್ಲಿ ಫೆಬ್ರವರಿ 18, 19 ಹರಕೆ ನಡೆಯುತ್ತೆ. ಈ ದಿನ ಸತ್ಯನಾರಾಯಣ ಪೂಜೆ ದರ್ಶನ ಇರುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 3:30 ಗಂಟೆವರೆಗೂ ಪೂಜೆ ಇರುತ್ತೆ. ಆಮೇಲೆ ನಮಗೇನಾದರೂ ಈಗ ಏನೋ ಒಂದು ಮನೆ ಕಟ್ಟಬೇಕು, ಅವಾಗ ಹೂ ಇಟ್ಟು ಕೇಳಿ, ಅಥವಾ ಮದುವೆ ಆಗಬೇಕು ಹೂ ಇಟ್ಟು ಅಪ್ಪಣೆ ಕೇಳಿ ಮುಂದಿನ ಕಾರ್ಯ ಅದು ಬೀಳುತ್ತೆ ಕೆಳಗಡೆ. ಅದೇನಾದರೂ ಆಗಲ್ಲ ಅಂದ್ರೆ ಬೀಳಲ್ಲ. ಈಗ ನಮ್ಗೆ ಒಂದು ಆಗಿದೆ. ಇವ್ರು ಫಸ್ಟ್ ಒಂದು ಜಾಗ ನೋಡಿದ್ರ, ಅವಾಗ ಹೂ ಬಿದ್ದಿರ್ಲಿಲ್ಲ, ನಾವು ಆ ಜಾಗ ತಗೊಂಡಿದ್ವಿ. ಮತ್ತೆ ನೋಡಿದ್ರೆ ಅದು ಕೋರ್ಟಲ್ಲಿ ಇತ್ತು ಆ ಜಾಗ. ಅಷ್ಟೊಂದು ವಿಶೇಷ ಇದೆ, ಕಾರ್ಮಿಕ ಇದೆ. ತುಂಬಾ ಇದು ಸಾಕಷ್ಟು ಜನರಿಗೆ ಆಗಿದೆ ಕೂಡ. ಹಾಗಾಗಿ ಈ ಒಂದು ಕ್ಷೇತ್ರವನ್ನು ಕಾರ್ಣಿಕದ ಸ್ಥಳ ಎಂದು ಕರೆಯುತ್ತಾರೆ. ಸಾಕಷ್ಟು ಮಂದಿ ಇತ್ತೀಚೆಗೆ ಇಲ್ಲಿಗೆ ಭೇಟಿ ನೀಡುತ್ತಿದ್ದು, ಮುಂದೆ ಇದೊಂದು ಪುಣ್ಯ ಪ್ರಸಿದ್ಧಿ ಸ್ಥಳ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಲ್ಲಿ ಬರುವ ಭಕ್ತರು ಹೆಚ್ಚಿನದಾಗಿ ಕುಟುಂಬ ಕಲಹ, ಹಣಕಾಸಿನ ವಿಚಾರ, ಕೋರ್ಟ್ ವ್ಯಾಜ್ಯ, ಸಂತಾನ ಫಲ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಇಲ್ಲಿಗೆ ಬರುತ್ತಾರೆ. ಹಾಗೂ ಇಲ್ಲಿ ದೈವ ನೀಡುವ ಸೂಚನೆಯಂತೆ ನಡೆದುಕೊಂಡರೆ ಸಮಸ್ಯೆಗಳು 100ಕ್ಕೆ 100 ನಿವಾರಣೆ ಆಗಿದ್ದುಂಟು. ಅಷ್ಟೇ ಅಲ್ಲದೆ ತನ್ನ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸಿದ ದೇವರಿಗೆ ಹರಕೆಯನ್ನು ಒಪ್ಪಿಸುತ್ತಿದ್ದಾರೆ.
ಕಳಸ ಮತ್ತು ಬಾಳೆಹೊನ್ನೂರಿನ ನಡುವೆ ಇರುವ ಬಾಳೆಹೊಳೆಯ ಕಲ್ಲುಗುಡಿಗೆಯಲ್ಲಿರುವಂತಹ ಈ ಒಂದು ಪುಣ್ಯ ಪ್ರಸಿದ್ಧ ಸ್ಥಳಕ್ಕೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ, ಕೊನೆಯದಾಗಿ ನಿಮ್ಮ ಭಕ್ತಿಗೆ ನಿಮ್ಮ ಭಾವಕ್ಕೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸುವ. ಎಲ್ಲರಿಗೂ ನಮಸ್ಕಾರ.